ಏಯ್ ನಿಮ್ಮಪ್ಪ ತಾತಪ್ಪ ಗುಂಡು ನಿಮ್ಮಪ್ಪ ಎಲ್ಲೇ? ಅಪ್ಪ ಅಣ್ಣ ಬಂದಿದ್ದಾನೆ. ಇದೇ ಅಲ್ವಾ ನಾನು ಕಟ್ಟಿರೋ ತಾಳಿ? ನಿನ್ನೆ ಆ ಗಡ್ಬಿಡಿಲಿ ನನ್ಗೇನು ಗೊತ್ತಾಗ್ಲಿಲ್ಲ. ಹಾ, ಕೆಲವು ಕಾರಣಗಳಿಂದ ರಾತ್ರಿ ನಾನು ಮನೆಗೆ ಬರೋಕ್ಕಾಗ್ಲಿಲ್ಲ. ನಿನ್ನೆ ನಮ್ಮ ಫಸ್ಟ್ ನೈಟ್ ಅಲ್ವಾ? ಫಸ್ಟ್ ನೈಟಲ್ಲಿ ನಿದ್ದೆ ಬರೋಲ್ಲ ಅನ್ನೋದು ನಿಜ. ನಿನ್ನೆ ರಾತ್ರಿ 1 ನಿಮಿಷ ಕೂಡ ನಿದ್ದೆ ಬರಲಿಲ್ಲ. ಒಂದೊಂದೇ ಯೋಚನೆ ಮಾಡಿಕೊಂಡು ಆ ದೇವಸ್ಥಾನದ ಕಟ್ಟೆ ಮೇಲೆ ಹಾಗೆ ಮಲಗ್ಬಿಟ್ಟೆ. ಆದ್ರೆ ನೀನ್ ತಿಳ್ಕೊಂಡ್ರಷ್ಟು ಪುಕ್ಲ ನಾನಲ್ಲ. ಅಪ್ಪನ ಸಂತೋಷಕ್ಕೋಸ್ಕರ ಭಯ ಬೀಳೋ ತರ ಆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೇನ್ ನಮ್ಮ ಅಪ್ಪಂಗೆ ಹೆದರಲ್ಲ. ಅವ್ರ ಸಂತೋಷನೇ ನಮ್ ಸಂತೋಷ ಅಲ್ವಾ? ಏಯ್, ಯಾಕೆ ಹಿಂಗ್ ಭಯ ಪಡ್ತಿದ್ಯಾ? ಓಹೋ, ನಾನು ಈ ಚಿಗುರು ಮೀಸೆ ನೋಡಿ ಅಲ್ವಾ? ಹೊರಗೆ ಕಾಣೋ ತರ ಅಷ್ಟೊಂದು ರಫ್ ಅಂಡ್ ಟಫ್ ಅಲ್ಲ ನಾನು. ಇದೇನ ಬಿಡಿ ಸ್ಮೆಲ್ಲು? ಹೇ, ನಾನಲ್ಲ, ಅಪ್ಪ ಅವಾಗವಾಗ ಸೇರ್ತಾ ಇರ್ತಾರೆ. ಸ್ಟ್ಯಾಂಡರ್ಡ್ ಆಗಿ ಸಿಗರೇಟೋ ಚಿಟ್ಟಾನೋ ಸೇದಿ ಅಂದ್ರೆ ಕೇಳೋದೇ ಇಲ್ಲ. ತುಂಬಾ ಚೀಪ್ ಮನುಷ್ಯ. ಹೌದಪ್ಪ, ನಾನ್ ತುಂಬಾ ಚೀಪ್ ಮನುಷ್ಯ, ನೀನು ತುಂಬಾ ಸ್ಟ್ಯಾಂಡರ್ಡ್. ಅಪ್ಪ ನೀವ್ಯಾವಾಗ ಬಂದ್ರಿ? ನಾನು ಬಂದಾಗಲೇ 55 ವರ್ಷ ಆಯ್ತು ಕಣೋ. ಹಾಗಾದ್ರೆ ನಾನ್ ಬರ್ಲಾ? ಎಲ್ಲಿಗೆ? ಇನ್ನೂ ಡಿಸೈಡ್ ಮಾಡಿಲ್ಲ. ನಾನ್ ಡಿಸೈಡ್ ಮಾಡ್ತಾ ಇದ್ದೀನಿ. ಹೋಗ ಸ್ಕೂಲ್ಗೆ ಹೋಗೋ. ಸರಿ. ನುಲಿತಾನೆ ನಕಲಿ ಶ್ಯಾಮ. ಹುಷಾರು. ಈ ಹಾವನ್ ಕುತ್ತಿಗೆ ಕಟ್ಕೊಂಡು ಆ ಹುಡುಗಿ ಮುಂದೆ ನಾನು ಹೇಗಪ್ಪ ಹೋಗ್ಲಿ ಶಿವನೇ? ಎಲ್ಲ ಅವನು ಇವಳು ರೆಡಿ ಆಗಿ ಆಗಲೇ ಅರ್ಧ ಗಂಟೆ ಆಯ್ತು. ಅವನು ಇನ್ನೂ ಇಳಿದು ಬರ್ಲಿಲ್ವೇ? ರೆಡಿ ಆಗ್ತಿದ್ದಾನೆ. ಏನ್ ರೆಡಿ ಆಗ್ತಾನೋ ಕೋತಿ ನನ್ನ ಮಗ. ಅಮೂಲ್ಯ, ಸ್ವಲ್ಪ ಕ್ಯಾರಿಯರ್ ರೆಡಿ ಮಾಡ್ಬಿಡಮ್ಮ ಬೇಗ. ಆಯ್ತಾನಲ್ಲೇ ಕಮಂಗಿ. ಅಯ್ಯೋ ಆಯ್ತಪ್ಪ. ಅಯ್ಯೋ ಯಾಕೋ ಆ ಗರಡುಗಂಬ ತರ ನಿಂತ್ಕೊಂಡ್ಬಿಟ್ಟೆ? ಕೈಯಲ್ಲಿ ಜೋಬಲ್ಲಿದಪ್ಪ. ಜೋಬಲ್ಲಿದ್ಯಾ? ಪೂಜೆ ಮಾಡು. ಕಟ್ಕೊಳ. ಸರಿಪ್ಪ. ಅಯ್ಯೋ ಏನ್ ಮಾಡೋದೀಗ? ಈ ಟೈ ಕಟ್ಕೊಂಡ್ಮೇಲೆ ಇಲ್ಲಿ ಇರ್ಬಾರ್ದು. ಅವ್ಳು ಬರೋಕ್ ಮುಂಚೆ ಎಸ್ಕೇಪ್ ಆಗ್ಬೇಕು. ಕಟ್ಕೊಳ. ಮುಖ ಏನ್ ನೋಡ್ತೀಯಾ? ಪುಸ್ತಕ ಎಲ್ಲ ತಗೊಂಡಿದ್ಯಾ? ಜಾಮಿಟ್ರಿ ಬಾಕ್ಸ್ ಏನು ಮರ್ತಿಲ್ಲ ತಾನೆ? ಕಟ್ಕೊ ಬೇಗ ಬೇಗ. ಸಾಣಗಿರಾಕಿ. ಕೊಡು 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 ಇಲ್ಲಿ ಕೊಡು ಇಲ್ಲಿ ಕೊಡಿ. ಚಪಲವಾನಂದ ತಗೊಂಡ್ ಹೋಗ್. ನಡಿ ನಡಿ ನಡಿಯ. ಏಯ್ ಬ್ಯಾಗ್ ಯಾರು? ನಾನ್ ತಂದ್ಕೊಡ್ತೀನಿ. ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್. ಅಮ್ಮ ಬೇಲೂರು ಶಿಲಾಬಾಲಿಕೆ, ಏನ್ ಇಲ್ಲೇ ನಿಂತಿದ್ಯಾ? ಹೋಗಿ ಅಡೆ ಕೆಲಸ ನೋಡಿ. ಪಾರ್ಟಿ? ಯಾವ ಪಾರ್ಟಿನಪ್ಪ? ಮದುವೆ ಪಾರ್ಟಿ ಸರ್. ಮದುವೆ? ನಿಮ್ ಮಗ 5 ಪೈಸೆ ಖರ್ಚಿಲ್ದೆ ಮದುವೆ ಮಾಡ್ಕೊಂಡ್ ಬಂದಂತೆ. ಅಲ್ಲ ಸರ್, ನೀವು 1 ಪೈಸೆ ಲಂಚ ಮುಟ್ಟೋದಿಲ್ಲ. ನಿಮ್ ಮಗ ವರದಕ್ಷಿಣೆ ತಗೊಳ್ಳದೆ ಮದುವೆ ಮಾಡ್ಕೊಂಡ್ ಬಂದಂತೆ. ತಂದೆಗೆ ತಕ್ಕ ಮಗ ಸರ್. ಲೋ, ನೆನ್ನೆ ರಾತ್ರಿ ಏನ್ ನಡೀತು ನಮಗ್ ಗೊತ್ತಿಲ್ಲ, ಸ್ವಲ್ಪ ಹೇಳು. ನೋಡು, ನೀವ್ ಈ ತರ ಎಲ್ಲ ನನ್ನ ಕೇಳಿದ್ರೆ ನಾನ್ ಮೇಸ್ಟ್ರಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಆ ಮುದಿಗೊಬ್ಬೆ ಮೇಸ್ಟ್ರಿಗೆ ಹೇಳಿದ್ರೆ ನಮ್ಗೆ ಹೇಗೋ ಗೊತ್ತಾಗತ್ತೆ? ನಮ್ಗೆ ಹೇಳೋ, ಅವ್ರಿಗೆಲ್ಲ ನಮ್ಗೆ ಹೇಳೋ. ನಮ್ಗೂ ಸ್ವಲ್ಪ ಹೇಳ್ರೋ. ಹುಡುಗಿರೆಲ್ಲ ಕೇಳ್ಬಾರ್ದು ಕಣ್ರೆ, ಕೇಳಿದ್ರೆ ಫೇಲ್ ಆಗ್ಬಿಡ್ತೀರಾ. ಹೋಗ್ರೆ. ಏಯ್ ಹೋಗ್ರೋ. ನಾವು ಪಾಸ್ ಆದ್ರೆ ಕಾಲೇಜು, ಫೇಲ್ ಆದ್ರೆ ಮ್ಯಾರೇಜ್. ಆದ್ರೆ ನೀವು ಫೇಲ್ ಆದ್ರೆ ಗ್ಯಾರೇಜ್. ಆ ಮುದ್ಕಂಗೇನೋ ಹೇಳ್ತಲ್ಲ, ಬ್ಯಾಚುಲರ್ ಕಣೋ, ಏನು ಗೊತ್ತಾಗಲ್ಲ ಕಣೋ. ನಮ್ಗೆ ಹೇಳೋ ಹೇಳೋ. ಏನಂದೆ? ನಾನ್ ಮುದ್ಕನ? ಇಲ್ಲ ಸರ್, ನೀವಲ್ಲ ಸರ್, ಅದು ಇವ್ರಪ್ಪ ಸರ್. ಕಿವಿ ಚುರುಕಾಗಿದೆ. ನಿಮ್ ಡೌಟ್ ಏನು ಅಂತ ಅರ್ಥವಾಗ್ತಾ ಇದೆ. ಹೇಳ್ರ ಮೇಲೆ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಡಿ, ಒಂದೊಂದು ಬೆಂಚ್ ನಲ್ಲಿ ಇಬ್ಬರು ಕೂತ್ಕೊಂಡು ಊಟ ಮಾಡೋಗಿ. ಹೋಗಿ ಹೇಳ ಮೇಲೆ. ಅವನ್ನೆಲ್ಲ ಸೇರ್ಸ್ಕೊಂಡು ಏನೋ ಹೇಳ್ಕೊಟ್ಕೊಂಡು ಹಾಳು ಮಾಡ್ತಿದ್ಯಾ? ನಾನೇನೋ ಹೇಳಿಲ್ಲ ಮೇಸ್ಟ್ರೆ. ಕರ್ಮ. ಕುಕ್ಕರ್ಸ್ಕೊಂಡು ಊಟ ಮಾಡು. ಅರೆ
ಯಜಮಾನ್ರೆ ಹೂ ಇದೆಯಾ? ಯಾಕೆ ಕಣ್ ಕಾಣಕ್ಕಿಲ್ವಾ? ಇದೇನ್ ತರಕಾರಿನಾ? ಅಲ್ಲ, ಸ್ವಲ್ಪ ಹೂ ಬೇಕಿತ್ತು. ಕೆಂಪು ಹೂವನ? ಅಲ್ಲ ಅಲ್ಲ, ಕನಕಾಂಬ್ರ ಹೂವೇನಪ್ಪ? ಹುಡುಗಿರು ಇಷ್ಟಪಡೋ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಬೇಕು. ಅಯ್ಯೋ ಪೆದ್ದ, ಮೈಸೂರು ಮಲ್ಲಿಗೆ ಹುಡುಗರು ಇಷ್ಟಪಡೋದು, ಮಲ್ಲಿಗೆ ಹೂ ಹುಡುಗಿಯರು ಇಷ್ಟಪಡೋದು. ಎಷ್ಟ್ ಬೇಕು? 5 ಮೀಟ್ರು. ಕೊಟ್ಬಿಡಿ ಸಾಕು. ಯೋ ಕಾಸು ಕೊಡೆಯೋ. ಅಕೌಂಟ್ ಅಲ್ಲಿ ಬರ್ಕೋ. ಒಳ್ಳೆ ಗಿರಾಕಿ ಸಿಕ್ಕ ನನ್ ಪಾಲಿಗೆ. ತಿಂದೋರು ಯಾರ್ಯಾರು ಸುಮ್ಮನೆ ನಮ್ ತಲೆ ತಿಂತಾ ಇದಾರೆ. ಎಲ್ಲಮ್ಮ ಅವನು? ನಂಗ್ ಗೊತ್ತಿಲ್ಲ ಎಲ್ಲಾದ್ನ. ಬೇಕಾಗಿತ್ತಾ? ತಗೋಪ್ಪ. ಏನು ಸೊಸೆ ಕಿಚನ್ ಇನ್ಚಾರ್ಜ್ ತಗೊಂಡ್ಬಿಟ್ಟಿದ್ದಾಳಾಗ್ಲೇ? ಸೂಪರ್ ಕಾಫಿ. ನೋಡಮ್ಮ, ಇನ್ಮೇಲೆ ನಿನ್ ಗಂಡನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೋಬೇಡಮ್ಮ. ಅವ್ರು ನೋಡ್ಕೊಳಕ್ಕೆ ಅವ್ರ ಅಪ್ಪ ಇದ್ದಾನೆ, ಅವ್ರ ಅಮ್ಮ ಇದ್ದಾಳೆ, ಮೇಷ್ಟ್ರಾಗಿ ನಾನಿದ್ದೀನಮ್ಮ. ಏನಪ್ಪ ಮುಚ್ಕೊಂಡು ಸ್ವಲ್ಪ ಸುಮ್ಮನಿದ್ರೆ. ಯಾವ ಹೂವು ಯಾರ ಮುಡಿಗೋ. ಶಾರದಮ್ಮ, ಹೇಳಿ. ನಾನು ಇನ್ನು ಹೋಗ್ತೀನಮ್ಮ. ನನ್ನ ಟಿಫನ್ ಕ್ಯಾರಿಯರ್ ಕೊಡಮ್ಮ. ಮೇಷ್ಟ್ರೆ, ಅದು ನಾನು ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ನಮ್ಮ ಅಮೂಲ್ಯಂಗ್ ಗೊತ್ತಾಗ್ದೇನೆ ಲಕ್ಷ್ಮಿಗೆ ಅದ್ರಲ್ಲೇ ಟಿಫನ್ ಕೊಟ್ಬಿಟ್ಟಿದ್ದಾಳೆ ಸ್ಕೂಲ್ಗೆ. ಎಲ್ಲೋ ಹೋಗಿದ್ ಇಷ್ಟೊತ್ತು? ಎಲ್ಲೂ ಇಲ್ಲ, ಗೋಪಿ ಮಾಸ್ಟರ್ ಹತ್ರ ಹೋಗಿದ್ದೆ. ಗೋಪಿ ಮಾಸ್ಟ್ರು? ಅದು ಒಂದ್ ಡೌಟ್ ಇತ್ತು, ಕೇಳಕ್ ಹೋಗಿದ್ದೆ. ಅವ್ರ ಊರಲ್ಲ ಇಲ್ವಲ್ಲೋ? ನಿಜ ಹೇಳು, ಇಲ್ಲ ಅಂದ್ರೆ ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಏನ್ ಅಷ್ಟೊಂದು ಕೋಪ ಮಾಡ್ಕೊಂತೀಯ? ಸುಮ್ನೆ ಇರ. ಕೊಡ ಇಲ್ಲಿ ಕ್ಯಾರಿಯರ್, ನನ್ ಮನೆಗೆ ಹೋಗ್ಬೇಕು. ತೊಳ್ದಿಲ್ಲ. ಕೊಡೋ ಕೊಡೋ ಇಲ್ಲಿ. ಕೊಡೋ. ಕೊಡಿ ಕೊಡಿ. ಒಂದೆಲ್ಲಿ ಕೊಡ್ತೀಯ? ಹಾಕ್ತೇನೆ ನೋಡು. ತಗಮ್ಮ, ತೊಳ್ಕೊಂಬ ಹೋಗ್. ಸರಿ. ಏನ್ ಹಂಗ್ ಬೈತಿ? ಇದೇನ್ ಜೈಲೇನ? ಒಯ್ಯೋದ? ಸಿಗುತ್ ತೋರಣ ಕಟ್ಟಿಬಿಡ್ಬೇಕು. ಯಾವಾಗ ಹೀಗೆ ಮಾಡ್ತಾರೆ ಇವ್ರು? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನೀನ್ ಏನೋ ಸ್ವಲ್ಪ ನೀನು ಇದು ಓಪನ್ ಮಾಡಿ. ನಾನ್ ಓಪನ್ ಮಾಡ್ಕೊಂತೀನಿ. ಕೊಡಮ್ಮ, ನಾನು ತೊಳ್ಕೊತೀನಿ. ಹಂಗ್ ಹೊಡಿಬೇಡ ಕಡು. ನಮ್ಮ ಮಚ್ಚಿ ಕೂತಾದ್ರೆ ನನ್ ಎಣ ಕೊಡಪ್ಪ. ನೀನ್ ಇಲ್ಲಿ ನೀನ್ ಇರೋ. ನೀನು ಭೀಮಸೇನ ಹೆಂಡತಿಗೆ ಹೂ ತಂದಿದ್ಯಾ ಅಂತ ಕಾಣಿಸುತ್ತೆ. ಹೋಗು, ಕೊಡೋಗು. ಕ್ಯಾರಿಯರ್ನ ತೊಳಸ್ಬಿಟ್ಟು ಆಮೇಲೆ ಕಳಿಸಿ. ಪರವಾಗಿಲ್ಲ, ಜಗಬಿಡು. ಅಯ್ಯೋ, ಯಾಕಕ್ಕೆ ಅಳ್ತಾ ಇದ್ದೀರಾ? ಚೀಚಿ, ಇದಕ್ಕೆಲ್ಲ ನಾನೇ ಕಾರಣ. ಏನಿಲ್ಲ, ಇದು ಕುರುಕ್ಷೇತ್ರ. ಅದು ಅಣ್ಣನ್ ಮಾತ್ರ ಯೂಸ್ ಮಾಡೋ ಕೋಲು. ಇಬ್ರು ಮೇಡ್ ಫಾರ್ ಈಚ್ ಅದರ್. ಅಣ್ಣನು ಮತ್ತು ಕೋಲು. ಆಗಿದ್ದಾಗೋಯ್ತು. ನಮ್ಮಿಂದ ಆ ಹುಡುಗಿ ಮನಸ್ಸು ನೊಂದ್ಕೋಬಾರ್ದಲ್ವಾ? ನಮಗೂ ಒಬ್ಬ ಮಗಳಿದ್ದಾಳೆ. ಲಕ್ಷ್ಮಿ ಮೇಲಿನ ಕೋಪನ ಅವನ ಹೆಂಡತಿ ಮೇಲೆ ತೋರಿಸ್ಬಾರ್ದಲ್ವಾ? ನಾನು ಬೇಕು ಅಂತ ಮಾಡ್ತಿದ್ದೀನ? ಅವನು ನನ್ನ ಮಗ. ನಾನು ಅನ್ಕೊಂಡಾಗ ಬೆಳೆಸೋ ಅಧಿಕಾರ ನನಗಿಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರು? ಆದ್ರೂ ಇವತ್ತ ಆ ಹುಡುಗಿ ಮುಂದೆ ಅವನನ್ನು ಹೊಡೆದದ್ದು ತಪ್ಪು ಅಂತ ಅನ್ಸಲ್ವಾ? ಎಷ್ಟೇ ಆದ್ರೂ ಅವನಿಗೆ ಮದ್ವೆ ಆಗಿರೋ ಹುಡುಗ ಅನ್ನೋದನ್ನ ನಾವು ಮರಿಬಾರ್ದಲ್ವಾ? ನಾನು ಅವನನ್ನು ಹೊಡೆಯೋದು ಬಡಿಯೋದು ಅವನಿಗೆ ಬುದ್ಧಿ ಬರ್ಲಿ ಅಂತ ಕಣೆ. ಆಗಲೇ ಅವನು ಓದಿನ ಕಡೆ ಗಮನ ಹರಿಸೋದು. ಹೊಡೆದು ಬೆಳೆಸಿದ ಮಗ, ಕಟ್ಟಿ ಬೆಳೆಸಿರೋ ಮರ ಯಾವತ್ತೂ ಹಾಳಾಗಲ್ಲ ಕಣೆ. ಇರ್ಲಿ, ಅವಳು ಊಟ ಮಾಡಿದ್ಲ? ಮಾಡಿದ್ಲು. ನೋಡು, ಅವಳಿಗೆ ಈ ಮನೆ ಊಟ ಹಿಡಿಸುತ್ತೋ ಇಲ್ವೋ, ಆ ಹುಡುಗಿ ಏನು ಬೇಕು ನೀನೇ ಮಾಡ್ಕೊಡು. ಆಯ್ತು ರೀ.
ಛೆ, ಬೇಡ. ಆ, ಬಂದ್ಲು. ಮೊದಲು ಹೂ ಕೊಡ್ಬೇಕು. ಆ? ಏನು ಇದು ಏನಿದೆಲ್ಲ ಏನೂ ಇಲ್ಲ, ಆ? ಏನೂ ಇಲ್ಲ. ಏನಿದು ಸ್ಮೆಲ್ಲು ಆ. ಘಮ ಘಮ ಅಂತ ಇದೆ ಏನಿದು ಅದು ಗುಡ್ ನೈಟ್. ಗುಡ್ ನೈಟಾ ಹಾ, ಏನು ಯಾವತ್ತೂ ಇಲ್ಲದೆ ಹೊಸದಾಗಿ ಹೇಳ್ತಾ ಇದೀಯಾ ಗುಡ್ ನೈಟ್ ಅಂತ ಅದಲ್ಲ, ಗುಡ್ ನೈಟ್ ಮ್ಯಾಟು. ಓಹೋ ಏನಪ್ಪಾ ಇದು ನುಲಿತಾ ಇದೀಯಾ ಏನ್ ನಾಟಕ ಮಾಡ್ತಾ ಇದೀಯಾ ಏನ್ ಸಮಾಚಾರ ಆ? ನಾಟ್ಕನ ಇಲ್ಲ. ಮತ್ತಿನ್ನೇನು ಏನಿದೆಲ್ಲ ನಿನ್ನ ವೇಷ ಭಾಷೆ ಈ ಕಡೆ ಬಾಯ್ಲಿ ಪಕ್ಕಕ್ ಬಾ ಇದೇನಪ್ಪ ಇದು ಆ? ಓಹೋಹೋಹೋ. ಆಪಲ್ಲು ಹಾಲು ಏನಯ್ಯ ಇದೆಲ್ಲ ತಯಾರಿನ ಏನಿಲ್ಲ, ಮತ್ತೆ ಹಾಸ್ಪಿಟಲ್ ವಾರ್ಡ್ ತರ ಇದೆ ಅದನ್ನೆಲ್ಲ ಜೋಡಿಸಿ ಮಕ್ಕಳಾಟ ಆಡೋಣ ಅಂತ. ಓಹೋ ಮಕ್ಕಳಾಟನ ಜಗತ್ ಜಾಡ್ಸ್ ಒದ್ದ ಅಂತಂದ್ರೆ ಮುಖ ಪಚ್ಚಡಿ ಆಗ್ಬಿಡ್ಬೇಕು ನನ್ನ ಮಗನೇ ಮಕ್ಕಳಾಟ ಆಡ್ತಾನಂತ ಮಕ್ಕಳಾಟ ಯಾಕೆ ಬಾಯಲ್ಲಿ ಒಂದು ಫೀಡಿಂಗ್ ಬಾಟ್ಲ್ ಇಟ್ಕೊಂಡ್ಬಿಡು ಸರಿ ಒಮ್ಮರಕ್ ಮುಗಿಸ್ದ ಮುಗಿತಲ್ಲ, ಮತ್ತೆ ಹೋಗಿ ಮಲಕೋ ಬರ್ಲೇ ಇಲ್ಲ. ಏನ್ ನಿದ್ರನ ಅಲ್ಲ, ಅಮೂಲ್ಯ. ಅಮ್ಮು ಹೆಸರು ಹಲ್ಲು ಉದಿಸ್ಬಿಡ್ತೀನಿ ಹೋಗಿ ಮಲ್ಕೊಳ್ಳೋ ಹೇಳ್ದಷ್ಟು ಮಾಡು ಇವತ್ತಿಂದ ನಾನು ಇಲ್ಲೇ ಮಲ್ಕೋತೀನಿ ಗೊತ್ತಾಯ್ತಾ ಮತ್ತೆ ಅವಳು ಅವಳು ನಿಮ್ಮ ಅಮ್ಮನ ಜೊತೆ ಮಲ್ಕೋತಾಳೆ ನಾನು ಓದೋದಿದೆ, ಹೋಗಿ. ಓಹೋ ನೀನು ಓದ್ ಬಾರ್ದು ಹಾಕಿರೋದು ನನಗೆ ಗೊತ್ತಿಲ್ವಾ ಸರಿ ಬಿಡು ಈ ತಿಂಗಳು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಷ್ಟೇ ಅಯ್ಯೋ, ಸ್ವಲ್ಪ ಸ್ವಲ್ಪ ಸಾಕು, ಅರ್ಧ ಹಾಲಾದ್ರು. ಏಕೆ ನಾನು ಕುಡ್ದು ಅರ್ಧ ಹಾಲು ನೀನ್ ಕುಡಿಬೇಕಾ ನೀನ ನನ್ನ ಹೆಂಡ್ತಿನ ಹೋಗ ಓದ್ಕೋ ಹಾಲು ಹಣ್ಣು ರೆಡಿ ಮಾಡ್ಕೊಂಡು ಏನು ಫಸ್ಟ್ ನೈಟ್ ಮಾಡ್ಬೇಕು ಅಂತ ಇದ್ದ ಅಂತ ಕಾಣುತ್ತೆ ಮಗ ಲೋ, ನೀವ್ ತಿಳ್ಕೊಂಡಂಗ್ ನನ್ ಪರಿಸ್ಥಿತಿ ಇಲ್ಲ ಕಣ್ರೋ. ಲೋ ಫಸ್ಟ್ ಹಾಗೆ ಕಣೋ, ಸೆಕೆಂಡ್ ನೈಟ್ ಎಲ್ಲ ಸರಿ ಹೋಗುತ್ತೋ. ಲವ್, ಹಾ? ಹಾಗೆ ಕೂತಿದ್ರೆ ಹೆಂಗಿರುತ್ತೆ ಗೊತ್ತಾ? ಅವಳ ಹತ್ರ ಒಂದ್ ಮಾತಾಡಕ್ಕೂ ಆಗ್ತಿಲ್ಲ. ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ಅಪ್ಪ ತುಂಬಾ ಸ್ಟ್ರಿಕ್ಟು, ಆ ಕಡೆ ಈ ಕಡೆ ಹೋಗೋದಕ್ಕೂ ಬಿಡೋದಿಲ್ಲ. ಅಮ್ಮ ಬೇರೆ ನನ್ನ ಅವಳು ಕಾಯ್ತಾ ಇರ್ತಾರೆ. ಅಯ್ಯೋ ಪಾಪ ಸೆಂಟ್ರಲ್ ನನ್ ತಂಗಿ ಬೇರೆ. ಹಾಗಾದ್ರೆ ನಿನ್ ಜೊತೆ ಮಲ್ಗೋದ್ ಯಾರು? ನಮ್ಮ ಅಪ್ಪ. ನಿಮ್ಮ ಅಪ್ಪನಾ? ಹೌದು ಕಣ್ರು, ಫ್ರೀಯಾಗಿ ಅವಳ ಹತ್ರ ಒಂದ್ ಮಾತಾಡಕ್ಕೂ ಬಿಡೋದಿಲ್ಲ. ನೀನು ನಿನ್ ಹೆಂಡತಿ ಜೊತೆ ಮಾತಾಡ್ಬೇಕು ಅಷ್ಟೇ ತಾನೇ? ಹೌದು, ಒಂದ್ 5 ನಿಮಿಷ ಅವಳ ಜೊತೆ ಮಾತಾಡ್ಬೇಕಲ್ಲೋ. ಅದಕ್ಕೊಂದ್ ದಾರಿ ಇದೆ, ಏನದು? ನಮ್ಮ ಅಪ್ಪನ್ ಸೆಲ್ ದಾರಿ. ಅಯ್ಯೋ, ನಮ್ಮಮ್ಮ ಆಗ್ಲೇ ಅತ್ತೆ ಕಿರ್ಕೊಳ್ಳೋ ಸ್ಟಾರ್ಟ್ ಮಾಡ್ಬಿಟ್ಲಾ? ನೋಡು, ಈ ತರ ಎಲ್ಲ ಕೆಲಸ ಮಾಡ್ಬೇಡ. ನಿನ್ ಕೈಲಿರೋ ಸಾಫ್ಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ನೋಡು, ನಿಂಗೆ ಮೊಬೈಲ್ ಫೋನ್ ತಂದಿದ್ದೀನಿ. ಇದನ್ನ ಹೇಗ್ ಆನ್ ಮಾಡೋದು, ಹೇಗ್ ಆಫ್ ಮಾಡೋದು ಅಂತ ಈ ಚೀಟಿಲ್ ಬರ್ತಿದ್ದೀನಿ. ಹಾ, ರಾತ್ರಿ ಅಪ್ಪ ಅಮ್ಮ ಎಲ್ಲಾರು ಮಲ್ಕದ ಮೇಲೆ ನನ್ ಫೋನ್ ಮಾಡ್ತೀಯಾ? ಹಾ, ಮಾಡ್ತೀಯ ತಾನೆ? ಮೇಷ್ಟ್ರೆ, ವಾ ಅಮೂಲ್ಯ, ಏನಮ್ಮ ಬಂದೆ? ನನಗೊಂದು ಸಹಾಯ ಮಾಡ್ಬೇಕು. ಡೈವರ್ಸ್ ಕೊಡ್ಸ್ಬೇಕಾ? ಬಿಡ್ತಾನೆ, ಮಚ್ಚೆ ಇರು ನಾಲ್ಗಿಲಿ ಹಾಗೆಲ್ಲ ಹೇಳ್ಬೇಡಿ ಮೇಷ್ಟ್ರೆ. ನಾಳೆನೆ ಅವ್ರು ಬರ್ತಿದೆ. ನಾನು ಅವ್ರಿಗೆ ಕೊಡೋದಕ್ಕೆ ಒಂದು ಒಳ್ಳೆ ಗಿಫ್ಟ್ ಬೇಕು. ಈ ಹುಂಡಿಲಿ ಎಷ್ಟು ದುಡ್ಡಿದೆಯೋ ನನಗೆ ಗೊತ್ತಿಲ್ಲ, ತಂದ್ಕೊಡ್ತೀರಾ? ಖಂಡಿತವಾಗ್ಲೂ ತಂದ್ಕೊಡ್ತೀನಮ್ಮ. ಒಂದ್ ಹೆಂಡತಿ ಗಂಡನಿಗೆ ಎಂತ ಒಳ್ಳೆ ಗಿಫ್ಟ್ ತಂದ್ಕೊಡ್ಬೇಕು ಅಂತದ್ದನ್ನೇ ತಂದ್ಕೊಡ್ತೀನಿ. ಬಲ್ಲ ಮೇಷ್ಟ್ರೆ, ಹಾ. ಇದು ಅವ್ರಿಗೆ ಗೊತ್ತಾಗ್ಬಾರ್ದು. ಓ, ಬರ್ತೀನಿ. ಒಳ್ಳೇದಮ್ಮ. ಅಯ್ಯೋ ಅಯ್ಯೋ, ಅಪ್ಪ ಅಮ್ಮ ಬಂದ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಾಯಲ್ಲಿ ಅಯ್ಯೋ ರೇವತಿ, ರೇವತಿ ಸ್ನಾನ ಮಾಡ್ತಿದ್ದಾಳೆ, ಚಿಲ್ಕ ಹಾಕಿದ್ದೀನಿ. ಏನದು? ನನ್ನ ಪ್ರೆಸೆಂಟೇಶನ್ ನಿಮ್ಮ ಬರ್ತ್ಡೇಗೆ. ಆ,
ನಿನ್ ಕನ್ಸೇನು ಅಂತ ಈಗ ನನಗೆ ಗೊತ್ತಾಯ್ತು. ಹೈ ಹೀಲ್ ಶೂ, ಫೇರ್ ಅಂಡ್ ಲವ್ಲಿ, ಬುಲ್ ವರ್ಕರ್, 6 ಅಡಿ ಎತ್ತರ, ಅಗಲವಾಗಿರೋ ಎದೆ, ಮುದ್ದಾಗಿರೋ ಮುಖ ಇರೋ ಗಂಡ ಸಿಗ್ಬೇಕು ಅಂತ ನೀನು ಆಸೆ ಪಟ್ಟಿರ್ಬೇಕಲ್ಲ. ಇದೆಲ್ಲ ಯೂಸ್ ಮಾಡಿದ್ರು ನಾನು ಆ ಥರ ಆಗಕ್ಕಾಗಲ್ಲ. ಆದ್ರೆ ಅಗಲವಾದ ಎದೆ ಎಲ್ಲಿದ್ರು ಅಮ್ಮನ್ ಪ್ರೀತಿ ಮಾಡೋಕೆ ಒಳ್ಳೆ ಹೃದಯ ಇದೆ. ಮುಖನೇ ನೋಡದೆ ಮದ್ವೆ ಆಗಿರೋ ನಿನಗೆ ನಾನು ಖಂಡಿತ ಇಷ್ಟ ಆಗಿರಲ್ಲ ಅಲ್ವಾ? ಅಯ್ಯೋ ಇಲ್ಲ ರೀ, ನನಗೆ ಯಾವ ಆಸೆನೂ ಇಲ್ಲ. ಇದು ನಾನ್ ತಂದಿದ್ದಲ್ಲ, ಶಾಮಣ್ಣ ಮೇಷ್ಟ್ರಿಗೆ ದುಡ್ಡು ಕೊಟ್ಟು ತರಿಸಿದ್ದು. ಅದ್ರಲ್ಲಿ ಏನಿದೆ ಅಂತ ನನಗ್ ಗೊತ್ತಿಲ್ಲ ರೀ. ಏಯ್, ಇದೇನಿದೆ ಅಳ್ತಾ ಇದೆಯಾ? ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಇಷ್ಟಕ್ಕೂ ಆ ಗಿಫ್ಟ್ ತಂದ್ರಲ್ಲ ಶಾಮಣ್ಣ ಮೇಷ್ಟ್ರು, ಅವ್ರಿಗೆ ಸರಿಯಾದ ಗಿಫ್ಟೇ ಕೊಡ್ತೀನಿ. ಸದ್ಯಕ್ಕೆ ನನಗ್ ಕೊಡೋ ಗಿಫ್ಟ್ ಕೊಟ್ಬಿಡು. ಕೊಡ್ತೀಯಾ? ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಯ್ತಾ ಇದ್ರೆ ನನಗೆ ಚೆಂಡೆ ಹಣ್ಣು ತಿನ್ಸ್ತಾ ಇದೆಯಾ? ಇವತ್ತಿನ ಹುಟ್ಟೆಲ್ಲ ಹಾಕ್ಸ್ಬಿಡ್ತೀನಿ. ಇವತ್ತಿನಿಂದ ನಾವಿಬ್ರು ತಂದೆ ತಾಯಿ ಮನೆಯಲ್ಲಿ ಇರೋವಾಗ್ಲಿ ಇಲ್ಲದೆ ಇರೋವಾಗ್ಲಿ ಒಬ್ಬರನ್ನೊಬ್ರು ನೋಡೋದಿಲ್ಲ, ಮಾತಾಡೋದಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಸತ್ಯ, ಸತ್ಯ. ಬ್ಯಾಚುಲರ್ ತಾತ ಮಾಡ್ತೀನಿ. ನನ್ನ ಬರ್ತ್ಡೇನ ವೇಸ್ಟ್ ಡೇ ಮಾಡ್ತೀಯಾ? ನಮ್ಮ ತಂದೆ ಕೈಯಲ್ಲಿ ಪ್ರಮಾಣ ಮಾಡ್ತೀಯಾ? ತಗೋ ನನ್ನ ಗಿಫ್ಟ್. ಏನಾಯ್ತು ಮೊಮ್ಮಗನೇ, ಏನಾಯ್ತು? ಅಜಯ್, ಅಜಯ್, ಅಯ್ಯೋ ಅಜ್ಜಿ ಸತ್ತೋಗ್ಬಿಟ್ಲು. ಏ, ನೀನಿನ್ನೂ ಸತ್ತಿಲ್ವಾ? ಮೊಮ್ಮಗನೇ, ನಾನಷ್ಟು ಸುಲಭವಾಗಿ ಸಾಯೋದಿಲ್ಲ ಕಣೋ. ಅಯ್ಯೋ, ನನ್ನ ಗಂಡನ ಮನೇಲಿ 7 ಜನಕ್ಕೆ ಪಿಂಡ ಹಾಕ್ತೀನಿ ಅಂತ ನನ್ನ ಜಾತಕದಲ್ಲಿ ಇದೆಯಂತೆ. ಈಗ 6 ಜನಕ್ಕೆ ಹಾಕಿದ್ದೀನಿ, ಇನ್ 1 ಬಾಕಿ. ನಿನಗೇನೋ ಗೊತ್ತು ದೊಡ್ಡರೋಗ? ನನ್ನನ್ನ ಹುಡುಗಿಯನ್ನು ತಗೊಂಡು ಮುತ್ಕೊಡ್ತಾ ಇದ್ಯಾ? ಮಗನೇ ಏನ ಬಂದಿಲ್ ನೋಡು, ನಿನ್ನ ಕುಮಾರ ಕಂಠಿರವ ನನ್ನ ಹುಡುಗಿಯನ್ನು ತಿಳ್ಕೊಂಡು ಲಚ್ಕೊಂಡು ಅಂತ ಮುತ್ತುಗಳು ಕೊಡ್ತಾ ಇದ್ದಾನೆ. ಮುತ್ತು ಕೊಡ್ತೀಯ? ಮುತ್ತು. ಏನಣ್ಣ ಒಳ್ಳೆ ಕೋತಿ ತರ ಅಲ್ಲಿ ಇಲ್ಲಿ ನೋಡ್ತಾ ಇದ್ಯಾ? ಏಯ್, ನಿಮ್ಮಪ್ಪ ಕೋತಿ ಹೋಗೆ. ಅದೇ ಕೋತಿ ಅದ್ಕೆನ ತವ್ರ ಮನೆಗ್ ಬಿಡಕ್ಕೆ ಕರ್ಕೊಂಡ್ ಹೋಗಿದಾರಂತೆ. ನಿನ್ನ ಎಕ್ಸಾಮ್ ಮುಗಿದ್ಮೇಲೆ ಕರ್ಕೊಂಡ್ ಬರ್ತಾರಂತೆ. ಅಪ್ಪ ಒಳ್ಳೆ ಚಾನ್ಸೇ ಮಾಡ್ಕೊಟ್ಟ. ದುಡ್ಡಿಗೇನಾದ್ರೂ ಮಾಡ್ಬೇಕು. ಶಾಮಣ್ಣ ಮೇಷ್ಟ್ರೆ ಸರಿ. ಇಲ್ಲೇ ನಿಲ್ಸು. ರಾಜ್ಕುಮಾರ, ಅಯ್ಯಪ್ಪ,
ಇವನು ಮೆಂಟಲ್ ನನ್ ಮಗ. ಮೊದಲು ಆಟೋ ತಿರ್ಸ್ಕೊ. ಲಕ್ಷ್ಮೇನ ಈಗ ತಾನೇ ನಿಮ್ಮ ಅಪ್ಪ ಅವ್ರು ಬಂದು ಹೋದ್ರು. ಹೌದಾ? ತಗೋ ಆಪಲ್ ತಿರು. ಆಮೇಲೆ ಆದ್ರೆ ಅಮ್ಮು ಏನ್ ಈಗ ತಾನೇ ಬಂದು ಅಮ್ಮನ ವಾಪಸ್ ಕರ್ಕೊಂಡು ಹೋದ್ರು. ವಾಪಸ್ ಕರ್ಕೊಂಡು ಹೋದ್ರಾ? ಅದೇನಳಿ ಅಂದ್ರೆ ಇದ್ದಕ್ಕಿದ್ದಾಗೆ ಏನಿಲ್ಲ, ಯಡಿಯೂರಿಗೆ ಬಂದಿದ್ದೆ, ಹಾಗೆ ಅಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟ್ರಲ್ಲಿ ಅಪ್ಪ ಬಂದು ಹೌದಪ್ಪ ಕರ್ಕೊಂಡು ಹೋದ್ರು. ಆ, ಅದೇ ಅಪ್ಪ ಬೆಳಿಗ್ಗೆ ಹೇಳಿದ್ರು, ಎಲ್ಲೋ ಮರ್ತಿರ್ಬೇಕಷ್ಟೇ. ಒಳಗಡೆ ಬನ್ನಿ. ಪರವಾಗಿಲ್ಲ, ನಾನ್ ಬರ್ತೀನಿ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತೆ. ಓಹೋ, ಬರಬೇಕು ರಣಧೀರ ಕಂಠೀರವ ನರಸರಾಜ ಒಡೆಯರು. ನೋಡೆ, ನಿನ್ನ ಸುಪುತ್ರ ಸೂಪರ್ ಡ್ಯೂಪರ್ ಹೀರೋ ಬಂದಿದ್ದಾನೆ ನೋಡು. ಪಾಠ ಮಾಡೋ ಮೇಷ್ಟ್ರತ್ರ ಸಾಲ ಮಾಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಈ ಪ್ರಪಂಚದಲ್ಲಿ ಇನ್ನೊಬ್ಬನೇ ಕಣಯ್ಯ. ಹೋಗೋಗು, ಭೂಮಿಗೂ ಬಾರ, ಈ ಮನೆಗೂ ಬಾರ, ದೇವರೇ ಕಾಪಾಡ್ಬೇಕು. ಲೇ ಗೋಡೆನ ಯಾಕೋ ಗುದ್ದುತ್ತೀಯ? ಅದೇನು ಮಾಡ್ತು? ಬಿದ್ದಿದ್ದು ಹೋಗ್ಬಿಟ್ಟಾತು. ಎತ್ತು ಹೋಗು, ಅವಳೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಇವನು ಗೋಡೆ ಯಾವುದು ಮೆಟ್ಲೆ ಯಾವುದು ಒಂದು ಗೊತ್ತಾಗೋದಿಲ್ವೇ? ಸಿಎಂ ಬರ್ತಾರಂತೆ, ಏನು ಮೀಟಿಂಗ್ ಇದೆ ಅಂತೆ, ಬೇಗ ಬಂದ್ಬಿಡ್ತೀನಿ. ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಬರ್ತೀರಾ? ಯಾಕೆ? ಮಿಂಚು ಗುಡುಗು ಮಳೆ ಬರೋ ಹಾಗಿದೆ, ಹುಷಾರ್ ಕಣೆ, ಹೇಗೆ ಬಂದ್ಬಿಡ್ತೀನಿ. ಅದ್ಯಾಕೆ ಹಂಗನಾಚ್ಕೋತಾ ಇದೀಯಾ? ಹುಷಾರ್ ಕಣೆ. ಮೇಲೆ ಏನ್ ಮೇಲೆ? ನಿನ್ನ ಮಗ ಕಣೆ, ಅರ್ಥ ಆಯ್ತಾ? ಗೊತ್ತಾಯ್ತು ಬಿಡಿ. ಒಳ್ಳೆ 16 ವರ್ಷದ ಹುಡುಗಿ ನಾಚ್ಕೊಂಡಂಗ ನಾಚ್ಕೋತಾ ಇದೀಯಾ. ಬರ್ಲಾ? ಮಲಗಿದಾರೋ ಇಲ್ವೋ? ಈ ಹಾಳ ಟಿವಿ ಬಂದ್ಮೇಲೆ ಯಾರು ಬೇಗ ಮಲ್ಗೋದೇ ಇಲ್ಲ. ಸತ್ಯ, ಎಲ್ಲ ಮಲಗಿದ್ದಾರೆ. ಮಲಗಿರೋ ಮಗಳು ಎಷ್ಟು ಸುಂದರವಾಗಿದ್ದಾಳೆ. ದೇವ್ರೆ, ಈ ಕರೆಂಟ್ ಹೋದ್ರೆ ನಾಳೆ ನನ್ನ ಕೈಯಾರೆ ನಿಂಗೆ ತುಪ್ಪದ ದೀಪ ಹಚ್ತೀನಪ್ಪ. ಅಮ್ಮ ಮಲಗಿದ್ದಾರಲ್ಲ, ನಾನಿನ ಹತ್ರ 1 ನಿಮಿಷ ಮಾತಾಡ್ಬೇಕು. ಆಚೆ ಬಾ. ಅಯ್ಯೋ, 12 ಗಂಟೆ ಆಯ್ತು. ಈಗ ಅಮ್ಮ, ದೇವರು, ದೆವ್ವ ಎಲ್ಲ ಮಲಗಿದ್ದಾರೆ. ನನ್ ಮೇಲೆ ನಂಬಿಕೆ ಇಲ್ವಾ? ಹೋಗ್ರಿ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ, ಬರ್ಲೇಬೇಕು, ಮರಿಬಾರ್ದು. ನಾನು ಕಾಯ್ತಾ ಇರ್ತೀನಿ. ಬೇಗ ಬಾ. ಬರ್ತಾಳ ಇಲ್ವಾ? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನಾನು ನಾಳೆಗೂ ಬರ್ಬೇಕು, ಬರ್ತೀಯ ತಾನೆ? ಕಾಯ್ತಾ ಇರ್ತೀನಿ. ಮಗನೇ, ನಿನ್ನ ಜೀವನದಲ್ಲಿ ಗೆಲ್ಲಿಸಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ರೆ ನನ್ನನ್ನ ಸೋಲಿಸಬೇಕು ಅಂತ ಹೊರಟಿದ್ಯೇನೋ? ಅನ್ಕೊಂಡಿದ್ಯಾ? ಇಷ್ಟೊತ್ತು ಹೊಡೆದಿದ್ದಾಯ್ತಲ್ಲ, ಕೃತ್ಯ ಆಯ್ತಾ? ಈಗ್ಲಾದ್ರೂ ವಿಷಯ ಏನು ಅಂತ ಹೇಳಿ. ವಿಷಯ ಏನು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲದೆ ಅವಳು ಬಸರಾದ್ಲ. 5 ಪೈಸೆ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ. ಇಷ್ಟು ವಯಸ್ಸಾದ ಮೇಲೂ
ತಂದೆ ದುಡ್ಡನ್ನ ಜೀವನ ಮಾಡ್ತಾ ಇರೋನು ತಂದೆ ಆಗ್ತಾನಂತೆ ತಂದೆ. ಆದ್ರೆ ತಪ್ಪೇನು? ಅವಳು ನನ್ನ ಹೆಂಡತಿ ತಾನೆ, ಪಕ್ಕದ ಮನೆ ಹುಡುಗಿ ಅಲ್ವಲ್ಲ? ರಾಸ್ಕಲ್, ಕಚಡ ಕೆಲಸ ಮಾಡ್ಕೊಂಡು ಬಂದು ನನಗೆ ಎದುರು ವಾದಿಸ್ತೀಯ? ಮೇಷ್ಟ್ರ ಮುಂದೆ ಕೈ ಕಟ್ಟಿ ನಿಲ್ಲೋನು ತಾಳಿ ಕಟ್ಟಿ ಮನೆಗೆ ಬಂದಾಗ ಮಗ ಅಂತ ಕ್ಷಮಿಸಿದೆ. ಮನಸ್ಸಿಗೆ ಎಷ್ಟೇ ನೋವಾದರೂ ಸಹಿಸಿಕೊಂಡೆ. ಆದ್ರೆ ಇನ್ನು ಮೇಲೆ ನಾನು ಸಹಿಸೋಕ್ಕಾಗಲ್ಲ. ಈ ಮಗು ಹುಟ್ಟಬಾರದು. ಶಾರದಾ, ಆ ಹುಡುಗಿಗೆ ರೆಡಿಯಾಗ ಹೇಳು, ಆಸ್ಪತ್ರೆಗೆ ಹೋಗ್ಬೇಕು. ಅದನ್ನ ತೀರ್ಮಾನ ಮಾಡೋದು ನೀವಲ್ಲ. ಅವಳು ಹೋಟೆಲ್ ಬೆಳೀತಾ ಇರೋ ಮಗು ಅಪ್ಪ ನಾನ್ ತೀರ್ಮಾನ ಮಾಡ್ಬೇಕು. ಲಕ್ಷ್ಮಿ, ಇಷ್ಟು ದಿನ ನಾನು ಸಹಿಸ್ಕೊಂಡಿದ್ದಾಯ್ತು, ಇನ್ಮೇಲೆ ಸಹಿಸ್ಕೊಳಕ್ಕಾಗಲ್ಲ. ನನ್ ಮಗುನ್ ಬದುಕಿಸ್ಕೋಬೇಕು ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡೋ ನಾನು, ನೀವಲ್ಲ. ನಾಯಿ ನನ್ನ ಮಗನೇ ನನ್ನೆದುರಿಗೆ ಬೊಗಳ್ತೀಯ? ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ನೀನಿರಬಾರ್ದು. ನಡೆಯೋ ಆಚೆ, ನಡೆಯೋ ಆಚೆ. ಏಯ್, ನೀನು ಮಾತಾಡ್ಬೇಡ. ಇದು ನನ್ನ ಮನೆ. ನನಗೆ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ಯಾರಿಗೂ ಇಲ್ಲಿ ಜಾಗ ಇಲ್ಲ. ಏಯ್, ಮುಖ ಏನ್ ನೋಡ್ತೀಯ? ನಡೆಯೋ ಆಚೆ, ನಡೆಯೋ, ನಡೆಯೋ. ನಿನಗ್ ಬೇಕಾಗಿರೋದು ನಿಮ್ ಮಾತು ಕೇಳ್ಕೊಂಡ್ ಬಿದ್ದಿರೋ ನಾಯಿನೇ ಹೊರತು ಮಗ ಅಲ್ಲ. ಆ ತರ ನಾಯಿ ಆಗಿರೋಕೆ ನನಗಿಷ್ಟ ಇಲ್ಲ. ಇರಬೇಡ, ಹೋಗೋ. ಇನ್ನಂಥ ಒಬ್ಬ ಕೆಟ್ಟ ಮಗ ಇದ್ದರಷ್ಟು ಹೋದ್ರೆ ನೀನು ಹುಟ್ಟೇ ಇಲ್ಲ ಅನ್ಕೋತೀನಿ. ನೀನ್ ಯಾಕೆ ಅಳ್ತಾ ಇದ್ಯಾ? ಎಲ್ರಿಗೂ ಅನ್ನ ಹಾಕೋ ಅಪ್ಪ ಇವರಲ್ಲ, ಅವನು. ಬಾ ಹೋಗೋಣ. ಈ ಮನೆಗೂ ನಿನ್ಗೂ ಇರೋ ಸಂಬಂಧ ನನ್ನಿಂದ ಬಂದಿರೋದು. ನಾನೇ ಬೇಡವಾದ್ಮೇಲೆ ನಿನ್ಗೇನೆ ಕೆಲಸ? ಹೋಗೋಣ. ಹೋದ್ರೆ ಹೋಗ್ಲಿ ಬಿಡೆ. ಮುಖದ ಮೇಲೆ ಮೀಸೆ ಬೆಳೆದಿದೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ. ಹೋದ್ರೆ ಹೋಗ್ತಾಳೆ. ಬೇಡ ರೀ, ಅವ್ನು ತವಿಬೇಕಾ ತತ್ತಿರೇಕ ಇಬ್ಬರು ಮಧ್ಯ ನಾನ್ ಸಾಯ್ಬೇಕಲ್ವಾ? ಕರೀರಿ ಅವನ್ನ, ಹೋಗ್ತಾ ಇದ್ದಾನೆ. ಕರೀರಿ ಅವನ್ನ. ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಗಂಡ ನನ್ನ ಫುಟ್ಪಾತ್ ತಂದ್ಬಿಟ್ಟ ಅಂತನ? ಇಲ್ಲ ರೀ, ನಾನೇ ನಿಮ್ಮನ್ನ ಫುಟ್ಪಾತ್ ತಂದ್ಬಿಟ್ಟೆ. ಇಲ್ಲ, ಫುಟ್ಪಾತಿಗೆ ತಂದಿದ್ ನೀನಲ್ಲ ಕಣೆ, ನಮ್ಮಪ್ಪ. ಅವ್ರಿಲ್ಲ ಅಂದ್ರೆ ನಾನು ಬದುಕಕ್ಕೆ ಆಗಲ್ಲ ಅನ್ಕೊಂಡಿದ್ದಾರೆ. ನಾನು ಅವ್ರಿಗೆ ಬದುಕು ತೋರಿಸ್ತೀನಿ. ಏನ್ ಮಚ್ಚಿ ಸೆಟ್ಟಪ್ಪ? ಅಲ್ಲ ಅಲ್ಲ, ನನ್ ಹೆಂಡತಿ. ನಿನ್ ಹೆಂಡತಿ? ಇವ್ನ ಹೆಂಡತಿ ಅಂತ ಕಂಡ್ರ? ನಮ್ಗೆ ತಿನ್ನ ನಿಜವಾಗ್ಲು ನನ್ ಹೆಂಡತಿನೇ. ಬೇಕಾದ್ರೆ ತಾಳಿ ನೋಡಿ. ಈ ಡವ್ ಎಲ್ಲ ನಮ್ಮ ಹತ್ರ ಬೇಡಮ್ಮ, ನಾವು ನಿಮ್ಗೆ ಏನು ಪ್ರಾಬ್ಲಮ್ ಮಾಡಲ್ಲ. ಈ ಚಳಿಗೆ ಒಂದೇ ಒಂದ್ ಚಾನ್ಸ್ ಕೊಟ್ರೆ ಸಾಕಾಗಿರುತ್ತೆ. ನಮ್ ಕೆಲ್ಸ ಆದ್ಮೇಲೆ ನೀನೇ ಕಂಟಿನ್ಯೂ ಮಾಡ್ಕೊ ಮಚ್ಚ. ಕಮಾನ್ ಡಾರ್ಲಿಂಗ್, ವಿಲ್ ಎಂಜಾಯ್. ಕಮಾನ್ ಹಂಚ್ಕೊಂಡು